ಹಿರಿಯರು ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಕೆಲಸ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಬಿಕೆ ಹರಿಪ್ರಸಾದ್ ಅವರ ಮಾತಿದು. ಅಧಿಕಾರ ಹಂಚಿಕೆ ಆಗಿದೆ, ನಿಗಮ ಮಂಡಳಿ ಅಧ್ಯಕ್ಷರ ಬದಲಾಗಬೇಕು. ಪಕ್ಷಕ್ಕೆ ದುಡಿದ ಕಾರ್ಯಕರ್ತರಿಗೆ ಅಧಿಕಾರ ನೀಡಬೇಕು. ವೇದಿಕೆಯಲ್ಲೇ ಖರ್ಗೆ, ಸಿಎಂ ಡಿಕೆ ಶಿವಕುಮಾರ್ಗೆ ಬಿಕೆ ಹರಿಪ್ರಸಾದ್ ಕಿವಿ ಮಾತು ಹೇಳಿದ್ರು. ಖರ್ಗೆ ಸಾಹೇಬರು ಕೆಲವು ಕಿವಿ ಮಾತು ಹೇಳಿದರು. ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗದಾಗೆ ನಾನು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಅದರ ಜೊತೆಗೆ ಕೆಲವು ಅಗ್ರಿಮೆಂಟ್ ಕೂಡ ತಾವು ಮಾಡಿಕೊಂಡಿದ್ರಿ. 2.5 ವರ್ಷ ಆಗೋಯ್ತು. ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಹಂಗೆ ಇದ್ದಾರೆ, ಮೆಂಬರ್ಗಳು ಹಂಗೆ ಇದ್ದಾರೆ. ಅವ್ರನ್ನೆಲ್ಲ ರಾಜೀನಾಮೆ ತಗೊಂಡು ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕೆಂದರೆ 1ನೇ ಇನ್ನಿಂಗ್ಸ್ ಆಯಿತು, ಸಿದ್ದರಾಮಯ್ಯನವರು 1ನೇ ಇನ್ನಿಂಗ್ಸ್ ಮಾಡಿದ್ರು. ಈಗ 2ನೇ ಇನ್ನಿಂಗ್ಸ್ ನಾವು ಆಡಬೇಕಾದ್ರೆ ಪಿಚ್ ಹೆಂಗಿದೆ ಅನ್ನೋದು ನೋಡಬೇಕಾದ್ರೆ ಹೊಸ ಕಾರ್ಯಕರ್ತರ ಜೊತೆಗೆ ಹೊಸ ಜವಾಬ್ದಾರಿ ಅವ್ರೆಲ್ಲರೂ ಸಹ ಕೊಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇದು ನಮ್ಮ ಪೂರ್ವಾರ್ಜಿತ ಸೊತ್ತಲ್ಲ. ಸರ್ಕಾರ ಅಂತಕ್ಕಂಥದ್ದು ಯಾರ ಪೂರ್ವಾರ್ಜಿತ ಸೊತ್ತಲ್ಲ. ನೀವು ಏನು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯ ಮಾಡಿದ್ರಿ, ರಕ್ತ ಬೆವರು ಸುಲ್ಸ್ ಮಾಡಿದಿರಿ, ಆ ಸರ್ಕಾರದ ಫಲ ನಿಮಗೂ ಸಹ ಸಿಗಬೇಕು ಅಂತೇಳಿ ನಾನು ಹೇಳ್ತೇನೆ. ಖರ್ಗೆ ಅಧಿಕಾರ ಸ್ವೀಕಾರ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಅಬ್ಬರದ ಭಾಷಣ. ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಬಿಜೆಪಿ ಆರ್ಎಸ್ಎಸ್ ಧರ್ಮಾಧಾರಿತ ರಾಜಕಾರಣ ಮಾಡ್ತಾ ಇವೆ. ಈ ಮೂಲಕ ಶಾಂತಿ ಕದಡ್ತಾ ಇದೆ. ದೇಶದಲ್ಲಿ ಕೋಮುವಾದ ಹರಡಲು ಯಾರೂ ಬಿಡಬಾರದು. ಗೋಡ್ಸೆ ಓರ್ವ ಭಯೋತ್ಪಾದಕ ಅಂತ ಇದುವರೆಗೂ ಬಿಜೆಪಿ ಹೇಳಿಲ್ಲ. ಗೋಡ್ಸೆ ಓರ್ವ ಕೊಲೆಗಾರ ಅಂತ ಇದುವರೆಗೂ ಬಿಜೆಪಿ ಹೇಳಿಲ್ಲ. ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ರು. ಭಾರತೀಯ ಜನತಾ ಪಾರ್ಟಿಯವರು ಅವರ ಏನು ಪಿತೃ ಪಕ್ಷ ಅಂತ ಹೇಳ್ತಾರೆ ಆರ್ಎಸ್ಎಸ್ ನ ಒಂದು ರಾಜಕೀಯ ಘಟಕ ಭಾರತೀಯ ಜನತಾ ಪಾರ್ಟಿ. ತ್ರಿವರ್ಣ ಧ್ವಜದ ವಿರುದ್ಧ ಇದ್ದಂಥವ್ರು, ಸಂವಿಧಾನದ ವಿರುದ್ಧ ಇದ್ದಂಥವ್ರು, ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥವ್ರು ಇವತ್ತು ಯಾವುದೋ ವಾಮ ಮಾರ್ಗದಿಂದ ಬಂದು ಅಧಿಕಾರವನ್ನು ಹಿಡಿದು ಸಂವಿಧಾನವನ್ನು ಸಹ ಮುಗಿಸ್ಲಿಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ತಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಯಾರು ಬ್ರಿಟಿಷರು ಮಾಡ್ತಾ ಇದ್ರು ಅದನ್ನು ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರದಿಂದ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಖರ್ಗೆ ಸಾಹೇಬರು ಮಾತಾಡುವಾಗ ವೋಟ್ ಚೋರಿ ಬಗ್ಗೆ ಮಾತಾಡಿದ್ರು, SIR ಬಗ್ಗೆ ಮಾತಾಡಿದ್ರು. ಆದರೆ SIR ಬಗ್ಗೆ ಮಾತಾಡುವಾಗ ಅದರಲ್ಲಿ ಆಗ್ತಕ್ಕಂಥ ಅನಾಹುತಗಳು, ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಮತಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳನ್ನು ಕೈಬಿಟ್ಟು ಅವ್ರದ್ದೇ ಆದ ರೀತಿಯ ಮಾಡಲಿಕ್ಕೆ ಹೊರಡಿರ್ತಕ್ಕಂಥದ್ದನ್ನು ಸಹ ನಾವು ಎಚ್ಚರ ವಹಿಸಬೇಕಾಗತ್ತೆ. ಸ್ವತಂತ್ರ ಪೂರ್ವದಲ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಯಾರು ಮತ ಚಲಾವಣೆ ಮಾಡ್ತಾರೆ ಅಂತ ಒಂದು ಇತಿಹಾಸ ನೀವು ನೋಡಿದಾಗ ಯಾರು ಟ್ಯಾಕ್ಸ್ ಕಟ್ತಾರೋ ಅವ್ರಿಗೆ ಮಾತ್ರ ಮತ ಚಲಾವಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಸ್ವತಂತ್ರ ಬಂದ ನಂತರ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ ಕೂಡ ತಮ್ಮ ಮತವನ್ನು ಚಲಾವಣೆ ಮಾಡಿ 5 ವರ್ಷಕ್ಕೆ ಅವ್ರಿಗೆ ಬೇಕಾದಂಥ ಸರ್ಕಾರವನ್ನು ಆರಿಸ್ಕೊಡ್ತಕ್ಕಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಶಕ್ತಿಯನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ತೀವ್ರ ಪರಿಷ್ಕರಣ SIR ಅಂತ ಏನು ಹೇಳ್ತೀವಿ, ಅದರ ಮೂಲಕ ನಮ್ಮ ಹಕ್ಕನ್ನು ಕಸಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವೆಲ್ಲರೂ ಸಹ ಹೋರಾಟ ಮಾಡಬೇಕಾಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿವಕುಮಾರ್ ಅವರು ಮಾತಾಡುವಾಗ ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಧರ್ಮ, ಜಾತಿ, ಭಾಷೆ ಇಲ್ಲ ಅಂತ ಹೇಳಿ. ನಾನಾದ್ರೂ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ, ನಮ್ಮ ಧರ್ಮ, ಕಾಂಗ್ರೆಸ್ ಪಕ್ಷದ ಧರ್ಮ ತ್ರಿವರ್ಣ ಧ್ವಜ ಅನ್ನೋದನ್ನು ಬಹಳ ಧೈರ್ಯವಾಗಿ ನೀವು ಹೇಳಬೇಕಾಗತ್ತೆ. ನಮ್ಮ ಧರ್ಮ ತ್ರಿವರ್ಣ ಧ್ವಜ, ನಮ್ಮ ಪವಿತ್ರವಾದ ಗ್ರಂಥ, ನಮ್ಮ ಸಂವಿಧಾನ, ನಮ್ಮ ಜಾತಿ ಕಾಂಗ್ರೆಸ್ ಪಕ್ಷ ಅಂತೇಳಿ ಧೈರ್ಯವಾಗಿ ಹೇಳಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶ
ಗ್ಯಾರಂಟಿ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಾನು ಸಿಎಂ ಆಗಿರಬಹುದು, ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರ್ತೀನಿ. 3 ವರ್ಷದಿಂದ ಸಿದ್ದರಾಮಯ್ಯ ಕೊಟ್ಟ ಆಡಳಿತ ದೇಶಕ್ಕೆ ಮಾದರಿಯಾಗಿದೆ. ಹೈಕಮಾಂಡ್ ನನಗೆ ರಾಜ್ಯವನ್ನ ಮುನ್ನಡೆಸುವ ಜವಾಬ್ದಾರಿ ಕೊಟ್ಟಿದೆ. ಪ್ರತಿಯೊಂದು ಪಂಚಾಯತ್ನಲ್ಲಿಯೂ ಸಂಘಟನೆ ಮಾಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಮಾತನಾಡಿದರು. ಇವತ್ತು ಮೀನುಗಾರರನ್ನ, ಲಂಬಾಣಿ ಜನಾಂಗನ, ದೌದಾಯ ಸಮಾಜರನ್ನ, ನೇಕಾರರನ್ನ, ತಿಂಗಳ ಶಕ್ತಿಯ ಸಮಾಜರನ್ನ, ಮಡಿವಾಳದವ್ರನ್ನ, ಗಾಣಿಗರನ್ನ, ಉಪ್ಪಾರರನ್ನ ಎಲ್ಲನೂ ಕೂಡ ಇವತ್ತು ನಾನು ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿದ್ದೇನೆ. ರೈತರ ಸಮಸ್ಯೆ ಕೇಳಿದ್ದೇನೆ, ಕಾರ್ಮಿಕರ ಸಮಸ್ಯೆ ಕೇಳಿದ್ದೇನೆ. ಆಟೋವನ್ನು ನಡೆಸ್ತಾ ಇರೋಂಥವ್ರು, ಡ್ರೈವರು, ಬೀದಿ ಬದಿ ವ್ಯಾಪಾರದವರು, ಎಲ್ಲ ವರ್ಗದ ಜನರನ್ನು ಕೂಡ ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿ ಆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂಥೇಳಿ 5 ಗ್ಯಾರಂಟಿಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ದು, ಪ್ರತಿಜ್ಞೆಯನ್ನು ಮಾಡ್ದು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಆಹ್ವಾನಿಸಿದೆ. ಬಂದು ಅವರು ಪ್ಯಾಲೇಸ್ನಲ್ಲಿ ಸುಮಾರು 50,000ಕ್ಕೂ 60,000ಕ್ಕೂ ಹೆಚ್ಚು ಮಂದಿಯಲ್ಲಿ ಬಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಚಾಲನೆಗೆ ಕೊಟ್ಟರು. ಅವ್ರು ಹೇಳಿದ್ರು, ಡಿಕೆ ಇದು ಮಾತ್ರ ಉಳ್ಕೊಳ್ಬಾರ್ದು. ನೀನು ಸಿದ್ದರಾಮಯ್ಯನಿಬ್ಬರು ನನ್ನ ಮುಂದೆ ಆ ಗ್ಯಾರಂಟಿ ಚೆಕ್ಗೆ ನೀವು ಸೈನ್ ಹಾಕಬೇಕು ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವರು ಅದಕ್ಕೆ ಸೈನ್ ಹಾಕ್ದೋ, ಆ ಸೈನನ್ನು ಮನೆಗೆ ತಲುಪಿಸೋ. ಇವತ್ತು 1,21,00,000 ಮಹಿಳೆಯರಿಗೆ, ಮನೆ ಯಜಮಾನರಿಗೆ ಇವತ್ತು ಹಣ ತಲುಪ್ತಾ ಇದೆ ಅಂತಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ. ನಾನು ಹೇಳಿದೆ, ಈ ಡಿ ಕೆ ಶಿವಕುಮಾರ್ನ ಬಂಡೆ ಅಂತ ಕರಿತೀರಿ, ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ, ಕೋಲಾರು ಮಾಡ್ಕೊಳ್ಳಿ, ಜಲ್ಲಿಯಾರು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ಬಂಡೆ ಮೇಲೆ, ಈ ಚಪ್ಪಡಿ ಮೇಲೆ ನಡ್ಕೊಂಡು ಹೋಗಿ ವಿಧಾನಸೌಧ ಮುಟ್ಟಬೇಕು ಅಂತೇಳಿ ಅವತ್ತು ಪ್ರತಿಜ್ಞೆಯನ್ನು ಮಾಡಿದೆ. ಕಳೆದ 3 ವರ್ಷದಿಂದ ನಿಮಗೆ ಎಲ್ಲ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಆ ಬಂಡೆ ಮೇಲೆ ನಡಿಲಿಕ್ಕೆ ನಿಮಗೆಲ್ಲ ಶಕ್ತಿ ಬಂದಿದೆ. ಇವತ್ತು ಕೂಡ ಮತ್ತೆ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಾನು ಅವ್ರ ಕೈ ಜೋಡಿಸಿ ಜೊತೆಗೆ ಸೇರಿ ಒಟ್ಟಿಗೆ ಒಂದು ಸಣ್ಣ ಸ್ಟೇಟ್ಮೆಂಟು ಕೂಡ ನಾನು ತಾಳ್ಮೆಯಿಂದ, ನಾನು ಸಿದ್ದರಾಮಯ್ಯ ಸಾಹೇಬರು ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ನನ್ನ ಹತ್ರ ಏನು ಚರ್ಚೆ ಮಾಡಿದ್ರು, ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಏನು ನಾವೆಲ್ಲ ಮಾತುಕತೆ ಮಾಡಿದ್ದೋ, ಅದಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ಇವತ್ತು ಹಸ್ತಾಂತರವನ್ನು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಉಳಿಸ್ಕೊಂಡು ಹೋಗಬೇಕು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಗುಂಪು ಬಗ್ಗೆ ನಂಬಿಕೆ ಇಲ್ಲ, ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಆದರೆ ನಮ್ಮ ಜಾತಿ, ನಮ್ಮ ಧರ್ಮ ಬಿಟ್ಟಿದ್ದು. ಆದರೆ ಇದೊಂದು ಕಾಂಗ್ರೆಸ್ ಜಾತಿ, ಇದೊಂದು ಕಾಂಗ್ರೆಸ್ ಧರ್ಮ, ಇದು ಕಾಂಗ್ರೆಸ್ ಧ್ವಜ, ಇದು ಅನ್ನೋದು ಮಾತ್ರ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ. ನಾವು ಅಧಿಕಾರಕ್ಕೆ ಬಂದು RSS ಮೋದಿಯನ್ನ ಮನೆಗೆ ಕಳುಹಿಸಬೇಕು, ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿ ಕೊಡ್ತಾರಂತೆ ನಂಬಿದ್ದೇವೆ. ಪದಗ್ರಹಣದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು. ನಮ್ಮ ಕಾಲದಲ್ಲಿ ಬೆಲೆ ಏರಿಕೆ ಮಾಡಿದ್ರೆ ಬೀದಿಗೆ ಬರ್ತಾ ಇದ್ರು, ಬಡವರ ಮೇಲೆ ದಬ್ಬಾಳಿಕೆ ಮಾಡೋದು ಅವರ ಇಚ್ಛೆ. ರಾಮನ ಹೆಸರಿನಲ್ಲೂ ಲೂಟಿ ನಡೀತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಇದು ಬಹಳ ಅತ್ಯಂತ ಮಹತ್ವದ ಸಭೆ. ಇದಕ್ಕೆ ಶಿವಕುಮಾರ್ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಪಕ್ಷ ಕಟ್ಟಿ, ವಿಶೇಷವಾಗಿ ಬೀದರಿಂದ ಮೈಸೂರುವರೆಗೆ, ಬೆಳಗಾವಿಯಿಂದ ಕೋಲಾರವರೆಗೆ ಅಡ್ಡಾಡಿ ಎಲ್ಲರನ್ನ ಒಗ್ಗೂಡಿಸಿ ತೆಗೆದುಕೊಂಡು ಹೋಗಿ ಪಕ್ಷಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಅವರು ಮಾಡಿದ್ರು. ಅದೇ ರೀತಿಯಾಗಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ತನ್ನ ಎಲ್ಲ ಕಾರ್ಯಕ್ರಮಗಳು, ಕಾಂಗ್ರೆಸ್ದವರು ನಾವೇನು ಹೇಳಿದ್ದೇವೆ, ಏನು ಗ್ಯಾರಂಟಿ ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಬ್ಬರೂ ಸೇರಿ ನೆರವೇರಿಸಿದ್ದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಪುನಃ ಬಂತು. ಮುಂದೂ ಕೂಡ ಇದೇ ರೀತಿಯಾಗಿ ನಾವು ಮಾಡಿದ್ರೆ
ಪುನಃ ನಮ್ಮ ಸರ್ಕಾರ ಬರ್ತದೆ ಅನ್ನತಕ್ಕಂಥ ಮಾತನ್ನು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ. ಎರಡನೇದಾಗಿ ಇವತ್ತು ನಮ್ಮ ಮುಂದೆ ಅನೇಕ ದೊಡ್ಡ ದೊಡ್ಡ ಪ್ರಶ್ನೆಗಳಿವೆ. ವಿಶೇಷವಾಗಿ ಇವತ್ತು ಬೆಲೆ ಏರಿಕೆ, ಇನ್ಫ್ಲೇಷನ್ ಇಡೀ ದೇಶದಲ್ಲಿ ಬೆಲೆ ಏರ್ತಾನೆ ಇವೆ. ಪ್ರತಿಯೊಂದು ಅವಶ್ಯ ವಸ್ತುಗಳ ಬೆಲೆಗಳು, ಮಕ್ಕಳಿಗೆ ಬೇಕಾದ ಪಠ್ಯಪುಸ್ತಕಗಳು, ಗ್ಯಾಸು, ಡೀಸೆಲು, ಪೆಟ್ರೋಲು ಎಲ್ಲದರ ಬೆಲೆ ಇವತ್ತು ಮೋದಿ ಸರ್ಕಾರ ಏರಿಸ್ತಾನೆ ಇದೆ. ನಾವು ಈ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ಹೊಣೆ ನಮ್ಮ DK ಹರಿಪ್ರಸಾದ್ ಅವ್ರ ಮೇಲೆ ಇವತ್ತು ಇದೆ. ಅವರು ಈ ಪಕ್ಷಕ್ಕೆ ಎಲ್ಲರನ್ನ ತೆಗೆದುಕೊಂಡು ಹೋಗಿ, BK ಹರಿಪ್ರಸಾದ್ ಅವರು ಹೊಸಬರೇನಲ್ಲ, ಅವರು ಸಾಮಾನ್ಯ ಒಂದು ಕಾರ್ಯಕರ್ತನಿಂದ ಇವತ್ತು KPCC ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದಾರೆ. ಇದು ಬಹಳ ಅತ್ಯಂತ. ಹರಿಪ್ರಸಾದ್ನ 2028ರ ಚುನಾವಣೆಗಾಗಿ ಅಧ್ಯಕ್ಷರಾಗಿ ಮಾಡಿಲ್ಲ. 2028ಕ್ಕೆ ಮತ್ತೆ ರಾಜ್ಯದಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ, ಸಂಘಟನೆ ಮಾಡ್ತೀವಿ ಅಂತ ಮಾಜಿ CM ಸಿದ್ದರಾಮಯ್ಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಬಹಳ ಮಹತ್ತರವಾದಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಹರಿಪ್ರಸಾದ್ ಅವರು ಸಿದ್ಧಾಂತಕ್ಕೆ ಬದ್ಧರಾಗಿರೋದ್ರಿಂದ ಕಾಂಗ್ರೆಸ್ ಅನ್ನ ಬಲಪಡಿಸ್ತಕ್ಕಂಥ ಶಕ್ತಿ ಇದೆ. ಕಾಂಗ್ರೆಸ್ನ ಮೂಲ ಸಿದ್ಧಾಂತ ಏನಿದೆ, ಸಂವಿಧಾನದ ಆಶಯಗಳೇನಿದ್ದಾವೆ, ಹರಿಪ್ರಸಾದ್ ಅವರ ಜೊತೆಯಲ್ಲಿ ನಿಲ್ಲಬೇಕು ನೀವು. ಈಗ ಹರಿಪ್ರಸಾದ್ ಅವರು ಕೇವಲ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಅದು 2028, 29 ಆ ಚುನಾವಣೆ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ನಮ್ಮ ಪಕ್ಷದ ಸಿದ್ಧಾಂತ ಗೊತ್ತಾಗಬೇಕು, ಇತಿಹಾಸ ಗೊತ್ತಾಗಬೇಕಲ್ಲ. ಅನೇಕ ಜನ ಸೆಕ್ಯುಲರಿಸಮ್ಗೆ ನಂಬಿಕೆ ಇಲ್ಲತಕ್ಕಂಥವ್ರು ಇದ್ದಾರೆ. ಇದನ್ನ ಗಟ್ಟಿಗೊಳಿಸ್ತಕ್ಕಂಥ ಪಕ್ಷವನ್ನ ಗಟ್ಟಿಗೊಳಿಸ್ತಕ್ಕಂಥ ಪಕ್ಷದ ಸಿದ್ಧಾಂತವನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ಕೆಲಸ ಹರಿಪ್ರಸಾದ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಬಹಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.